ಮ್ಯಾಜೆಸ್ಟಿಕ್ಕಲ್ಲಿ ಸೂಪರ್ ಹಿಟ್ ಆಗೋಯ್ತಲ್ಲ. ಸೂಪರ್ ಹಿಟ್ ಆದ ಮೇಲೂ ನನ್ನ ಮನೆಗೆ ಬಂದಲ್ಲ. ನನ್ನ ಮನೆಗೆ ಬಂದು, ನಾನು ಸತ್ಯ ಹೇಳ್ತೇನೆ, ನನ್ನ ಮನೆಗೆ ಬಂದು ನಾನು ಕಾಲು ಹಿಡಿದು, ಗುರುವೇ ನಿಮ್ಮ ಆಶೀರ್ವಾದ ನೋಡಿ ಸ್ವೀಟ್ಸ್ ಕೊಟ್ಟು, ನಾನು ಹೇಳಿದೆ, ಅಪ್ಪ ಯಾರಿಗಿದ್ದೀರಿ, ನಿಂದು ಭಾಗ್ಯದ ಬಾಗಿಲು ತೆರೆಯಿತು, ಇದನ್ನೇ ಹಿಡ್ಕೊಂಡು ಮುನ್ನುಗ್ಗು ಅಂತ ಹೇಳಿದೆ. ನನ್ನ ಸ್ಟೈಲಲ್ಲಿ ಅವನಿಗೆ ಹೇಳಿದೆ, ಕಳಿಸಿದೆ. ಅಲ್ಲಿಂದ ಅವನು ಬೆಳೀತಾ ಹೋದ. ಅಲ್ಲಿಂದ ನನ್ನ ಸಂಪರ್ಕ ಏನು ನಾವು ಮಾಡ್ಕೊಂಡಿಲ್ಲ, ಅವನ ಸಂಪರ್ಕಕ್ಕೆ ನಾವು ಹೋಗಿಲ್ಲ, ಅವನು ನನ್ನ ಸಂಪರ್ಕಕ್ಕೆ ಬಂದಿಲ್ಲ. ಅಂದ್ರೆ ಮೆಜೆಸ್ಟಿಕ್ ಆದ್ಮೇಲೆ ನಿಮ್ಮ ಹತ್ರ ಬಂದ್ರು, ನಿಮ್ಮ ಆಶೀರ್ವಾದ ತೆಗೆದುಕೊಂಡ್ರು. ಬಟ್ ಅದಾದ್ಮೇಲೆ ಫಿಲಂಗಳು ಹಿಟ್ ಆದಾಗ ಅಥವಾ ಅವ್ರ ಮದುವೆ ಆಗ್ಬೋದು, ಶುಭ ಕಾರ್ಯಗಳಾಗ್ಬೋದು, ಅವ್ರ ತಾಯಿ ಅಥವಾ ಊರಿಗೆ ಬಂದಾಗ ಮೀಟ್ ಮುಗಿದ ಆ ತರದ ಇತ್ತ ಸರ್? ಇಲ್ಲ, ಕರೆದಿದ್ದಾರೆ. ಅವ್ರ ತಾಯಿ ಅವರ ಮದುವೆಗೆ ಸಂದರ್ಭದಲ್ಲೆಲ್ಲ ಕರೆದಿದ್ದಾರೆ, ಅವ್ರು ಬರ್ತಾ ಇದ್ರು. ಮತ್ತೆ ಅವರ ತಮ್ಮ ಕೂಡ, ಯಾರದು ಮೀನಾಕ್ಷಿ ನಾಯ್ಡು ತಮ್ಮ ಕೂಡ ನಮ್ಮ ತಂಡದಲ್ಲಿದ್ದ, ಶ್ರೀನಿವಾಸ ನಾಯ್ಡು ಅಂತ, ನಮ್ಮ ರೆಪರೇಟರಿಲಿದ್ದ. ಅವನು ಒಳ್ಳೆಯ ನಟನೇ. ಅದೊಂಥರ ಅವರ ರಕ್ತಗತದ ಇದಿದೆ. ಅದರ ನಂತರ ನಾನು ನೋಡಿದ್ದು ಈ ವಿಡಿಯೋಗಳಲ್ಲಿ ಅವನ ಸ್ಟೈಲ್, ಎಷ್ಟು ಕೆಟ್ಟದ ಲ್ಯಾಂಗ್ವೇಜ್ ಇದೆ ಅವನಿಗೆ ಅಂತ. ನನಗೆ ತುಂಬ ಬೇಸ. ನಾನು ಮತ್ತೆ ಅನಿತಾ, ಅಲ್ಲ ದರ್ಶನ್ ಯಾಕೆ ಅವನ ಬಾಯಿ ಅಂತ ಹೊಲಸು, ಅಕ್ಕನ್ನು ಅಮ್ಮನ್ನು ಅಂತ ಹೇಳೋದು ಸರಿ, ಹೊಲಸು ಬಾಯಿ. ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕಲಾವಿದರ ಬದುಕೆಂದರೆ ಅದು ಈ ಸ್ಲ್ಯಾನ್ಸೋವಸ್ಕಿ ಹೇಳ್ತಾ ಇದ್ರು ನಮ್ಮ ತರಗತಿಗಳಿಗೆ, ಒಬ್ಬ ಕಲಾವಿದನ ಬದುಕು ದಿನನಿತ್ಯದ ನಡವಳಿಕೆಯಲ್ಲಿ ಇರೋದಿಲ್ಲ ಅಂತ. ಇವನ ನಡವಳಿಕೆ ಏನು ಅದು ಅಂತ, ಯಾಕೆ ಹೆಂಗೆ ರೂಢಿಸ್ಕೊಂಡ ಅಂತ. ಜೊತೆಗೆ ಅವನೇ ಒಂದು ಸರಿ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದ, ಆಗ ನನಗೆ ಗೊತ್ತಾಗಿದ್ದು 10ನೇ ಕ್ಲಾಸು, ನಾನು ಬರೀ 10ನೇ ಕ್ಲಾಸ್ ಹೋಗಿದ್ದು, ನನಗೆ ಎಜುಕೇಷನ್ ಇಲ್ಲ ಅಂತ ಅವನೇ ಹೇಳ್ಕೊಂಡಿದ್ದ. ಅದು ಒಂದು ಕೊರತೆ ಅವನಿಗೆ ಬಹಳವಾಗಿದೆ. ಯಾಕೆಂದರೆ ಡಾಕ್ಟರ್ ಬಿ ವಿ ಕಾರಂತರು ಹೇಳ್ತಿದ್ರು, ಒಬ್ಬ ನಟ ಆಗಬೇಕಾದ್ರೆ ಶರೀರ ಮತ್ತು ಶಾರೀರ ಇರಬೇಕು ಅಂತ. ಅದೆರಡು ಇತ್ತು ಅವನಿಗೆ. ಶಾರೀರ ಅಂದರೆ ಧ್ವನಿ, ಮತ್ತು ಧ್ವನಿ ಅಂಥದ್ದಿರೋದು ಶಾರೀರ. ಈಗ ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂಥ ದೇಹ ಯಾರಿಗಿದೆ? ಅಂಥ ದೇಹ ಯಾರಿಗಿದೆ? ನನ್ನ ದೃಷ್ಟಿಯಲ್ಲಿ ಯಾರಿಗೂ ಇಲ್ಲ. ಯಾವುದೋ ಒಂದು ಕೊರತೆ ಇದೆ ಇವನಿಗೆ. ಅಂಥದ್ದೇ ಇವನು ಒಂದು 20 ಜನರ ಮಧ್ಯದಲ್ಲಿ ಇವನ ತಲೆ ಕಾಣುತ್ತೆ, ಹೋಗಿ ನಡೀತಾ ಇದ್ದಾರೆ. ಈಗ ಅವನ ಕೇಸಿಗೆ ಕರ್ಕೊಂಡು ಬರ್ತಾ ಇದ್ದಾರೆ, ಅದು ದೊಡ್ಡ ದೊಡ್ಡ ಪೊಲೀಸರ ದಾಟಿ ಅವನ ತಲೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.